ಒಂದೂರಲ್ಲಿ ಒಂದು ಎತ್ತರದ ಪರ್ವತ ಇರುತ್ತಂತೆ. ಸೊ ಆ ಊರಿನ ಒಬ್ಬ ಹುಡುಗ ಪರ್ವತವನ್ನ ಹತ್ಬೇಕು ಅಂತ ತುಂಬಾ ಸಲ ಪ್ರಯತ್ನ ಮಾಡಿರ್ತಾನೆ. ಆದ್ರೆ ಪ್ರತಿ ಸಲಿಯೂ ಕೂಡ ಅವನು ಆ ಪರ್ವತವನ್ನ ಹತ್ಬೇಕಾದ್ರೆ ಮಧ್ಯದಲ್ಲೇ ಕತ್ತಲಾಗ್ಬಿಡ್ತಿತ್ತು. ಆ ಕತ್ಲಲ್ಲಿ ಅವನು ಮುಂದೆ ಸಾಗೋದಕ್ಕೆ ಅವನ ಹತ್ರ ಇದ್ದಂತ ಒಂದು ಸಣ್ಣ ಲಾಟಿನಿಂದ ಬೆಳಕು ಅವನಿಗೆ ಸಾಲೋದಿಲ್ಲ ಅಂತ ಅವನು ಪ್ರತಿ ಸಲಿಯೂ ಕೂಡ ಅರ್ಧಕ್ಕೆ ಆ ಬೆಟ್ಟದಿಂದ ಕೆಳಗೆ ಇಳಿದು ಬರ್ತಿದ್ದ. ಸೊ ಹೀಗೆ ಒಂದು ದಿವಸ ಅವನು ಮತ್ತೆ ಆ ಬೆಟ್ಟವನ್ನ ಹತ್ಬೇಕಾದ್ರೆ ಮತ್ತೆ ಕತ್ಲಾಗುತ್ತೆ. ಆ ಲಾಟಿನಿಂದ ಬೆಳಕು ಸಾಲೋದಿಲ್ಲ ಅಂತ ಅವನು ಮತ್ತೆ ಬೆಟ್ಟವನ್ನ ಇಳಿತಿರ್ಬೇಕಾದ್ರೆ ಆ ಬೆಟ್ಟದ ಮೇಲಿಂದ ಒಬ್ಬ ವ್ಯಕ್ತಿ ಒಂದು ಸಣ್ಣ ಲಾಟಿನನ್ನ ಇಟ್ಕೊಂಡು ಆ ಬೆಟ್ಟದ ಕೆಳಗೆ ಇಳ್ಕೊಂಡು ಬರ್ತಿರ್ತಾರೆ. ಆಗ ಹುಡುಗ ವ್ಯಕ್ತಿ ಹತ್ರ ಹೋಗಿ ಕೇಳ್ತಾನಂತೆ, ನೀವ್ ಹೇಗೆ ಈ ಸಣ್ಣ ಲಾಟಿನಿಂದ ಬೆಳಕನ್ನ ಇಟ್ಕೊಂಡು ಇಷ್ಟು ದೊಡ್ಡ ಪರ್ವತವನ್ನ ಹತ್ತಿಳಿದ್ರಿ? ನಾನು ಕೂಡ ತುಂಬಾ ಸಲ ಈ ಪರ್ವತವನ್ನ ಹತ್ಬೇಕು ಅಂತ ಟ್ರೈ ಮಾಡಿದೀನಿ, ಆದ್ರೆ ಈ ದೀಪದ ಬೆಳಕಿನಲ್ಲಿ ಈ ದಾರಿ ಸ್ಪಷ್ಟವಾಗಿ ಕಾಣದೇ ಇಲ್ಲ, ನೀವು ಅದ್ ಹೇಗೆ ಹತ್ತಿಳಿದ್ ಬಿಟ್ರಿ ಅಂತ ಕೇಳ್ತಾನಂತೆ. ಆಗ ಆ ವ್ಯಕ್ತಿ ಸುಂದರವಾಗಿರೋ ಉತ್ತರ ಕೊಡ್ತಾರೆ, ಈ ಲಾಟಿನಿನ ಬೆಳಕಿನಿಂದ ನನ್ನ ಸಂಪೂರ್ಣವಾದ ದಾರಿ ಸ್ಪಷ್ಟವಾಗಿ ಕಾಣದೇ ಇರಬಹುದು, ಆದ್ರೆ ನಾನು ಮುಂದಿನ ಒಂದು ಹೆಜ್ಜೆಯನ್ನ ಇಡೋದಕ್ಕೆ ಸ್ಪಷ್ಟವಾಗಿ ದಾರಿ ಕಾಣುವಷ್ಟು ಬೆಳಕು ಈ ಲಾಟಿನಿಂದ ಸಿಕ್ತು. ಸೊ ಒಂದೊಂದೇ ಹೆಜ್ಜೆಗಳನ್ನ ಇಡ್ತಾ ಈ ದೊಡ್ಡ ಪರ್ವತವನ್ನೇ ಹತ್ತಿಳಿದೆ ಅಂತ ಹೇಳ್ತಾರಂತೆ. ಆಗ ಹುಡುಗನಿಗೆ ಅನ್ಸುತ್ತಂತೆ, ಹೌದಲ್ವಾ, ನಾವು ಮುಂದೆ ಸಾಗ್ಬೇಕು ಅಂದ್ರೆ ನಮ್ಮ ಇಡೀ ದಾರಿ ಸ್ಪಷ್ಟವಾಗಿರ್ಬೇಕು ಅಂತಿಲ್ಲ, ನಾವು ಮುಂದೆ ಇಡುವಂತ ಒಂದು ಹೆಜ್ಜೆಗೆ ದಾರಿ ಕಾಣಿಸಿದ್ರೆ ಅದೇ ಸಾಕು ಅಂತ. ಅದೇ ತರ ನಮ್ಮ ಜೀವನದಲ್ಲೂ ಕೂಡ ಎಷ್ಟೋ ಸರಿ ನಾವು ನಮ್ಮ ಗುರಿಯನ್ನ ತಲುಪಬೇಕಾದ್ರೆ ನಮ್ಮ ಇಡೀ ದಾರಿ ಸ್ಪಷ್ಟವಾಗಿ ಕಾಣಬೇಕು ಅಂತಿಲ್ಲ, ನಮ್ಮ ಮುಂದಿನ ಒಂದು ಹೆಜ್ಜೆ ನೀಡುವಷ್ಟು ದಾರಿ ಕಾಣಿಸಿದ್ರೆ ಸಾಕು, ಆ ಒಂದೊಂದೇ ಹೆಜ್ಜೆಯನ್ನ ಇಡ್ತಾ ನಾವ್ ಎಷ್ಟು ಎತ್ತರಕ್ಕೆ ಬೇಕಾದ್ರೂ ಹೋಗ್ಬೋದು ಅನ್ನೋದು ಈ ಒಂದು ಕಥೆಯ ಅರ್ಥ ಆಗಿತ್ತು.